ರಾಮನವಮಿ ಉತ್ಸವ ಸಮಿತಿ ವತಿಯಿಂದ 12ನೇ ವರ್ಷದ ರಾಮನವಮಿ ಉತ್ಸವವನ್ನು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದ್ದು 6ರಂದು ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ರಾಜು ಭವಾನಿ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಮಧ್ಯಾಹ್ನ 12ಕ್ಕೆ ನಗರದ ನೆಹರು ಗಂಜ್ನ ನಗರೇಶ್ವರ ಶಾಲೆಯಿಂದ ಶೋಭಾಯಾತ್ರೆ ಆರಂಭವಾಗಿ ಹುಮ್ನಾಬಾದ್ ಬೇಸ್ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ವೃತ್ತ ತಲುಪಿ ಮಂಗಲಗೊಳ್ಳಲಿದೆ. ಭವ್ಯ ಶೋಭಾಯಾತ್ರೆಯಲ್ಲಿ ರಾಮನಾಮ ಗೀತೆಗಳು ಮೊಳಗಲಿದ್ದು, ದೇಸಿ ವಾದ್ಯ ಮೇಳಗಳ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ನಡೆಯಲಿದೆ. ಮಾರ್ಗದುದ್ದಕ್ಕೂ ವಿವಿಧ ಸಂಘಟನೆಗಳು, ಉದ್ಯಮಿಗಳು ಭಕ್ತರಿಗೆ ನೀರು, ಪಾನಕ, ಪ್ರಸಾದದ ವ್ಯವಸ್ಥೆ ಮಾಡಲಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲಾನ ಮೂರ್ತಿಯನ್ನು ರಚಿಸಿದ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಹಾಗೂ ಅಘೋರಿ ನಾಗಾ ಸಾಧು ಧನಂಜಯಗಿರಿ ಬಾಬಾ ಅವರನ್ನು ಶೋಭಾಯಾತ್ರೆಗೆ ಆಹ್ವಾನಿಸಲಾಗಿದೆ. ಅವರಿಗೆ ಬೆಳ್ಳಿ ಕಿರೀಟ ತೊಡಿಸಿ ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು. ವರ್ಷದಂತೆ ಕಲಬುರಗಿಯಲ್ಲಿ ಈ ವರ್ಷವೂ ಕೂಡ 12ನೇ ವರ್ಷದಾಗಿ 15 ಅಡಿಯ ಶ್ರೀರಾಮನ ಭವ್ಯ ಮೂರ್ತಿಯ ಒಂದು ಶೋಭಾಯಾತ್ರೆ ನಡೆಯಲಿದ್ದು, ಈ ಒಂದು ಶೋಭಾಯಾತ್ರೆ 12ನೇ ವರ್ಷದಾಗಿ ವಿಶೇಷವಾಗಿ ಏನಪ್ಪ ಅಂತಂದರೆ 12 ವರ್ಷಕ್ಕೊಮ್ಮೆ ಕುಂಭ ಆಗುತ್ತೆ. ಆ ರೀತಿಯಲ್ಲಿ ಈ ವರ್ಷ ನಾವು ಶೋಭಾಯಾತ್ರೆ ಮಾಡ್ತಾ ಇದ್ದೀವಿ. ಈ ಒಂದು ಶೋಭಾಯಾತ್ರೆಯಲ್ಲಿ ಕುಂಭ ಅಂದ ಕೂಡಲೇ ಅಘೋರಿ ಮತ್ತು ನಾಗಸಾಧುಗಳು ಈ ಕುಂಭ ರಾಮನವಮಿಯಲ್ಲಿ ಜೊತೆಗಿದ್ದರೆ ಇನ್ನೂ ಒಂದು ಶೋಭಾಯಾತ್ರೆಗೆ ಹೆಚ್ಚಿನ ಶಕ್ತಿ ತುಂಬಿದಂಗೆ ಆಗ್ತದೆ ಅಂಥೇಳಿ ವಿಶೇಷವಾಗಿ ಕರ್ನಾಟಕದವರಾದಂಥ ನಾಗಸಾಧುಗಳು ಅಘೋರಿಗಳಾದಂಥ ಧನಂಜಯ ಗಿರಿಜಿಯವರು ಈ ಒಂದು ಶೋಭಾಯಾತ್ರೆಗೆ ಬರ್ತಾ ಇದ್ದಾರೆ. ಹಾಗೂ ಅಯೋಧ್ಯೆ ರಾಮ ಮಂದಿರ ಏನು ಬಾಲರಾಮನ ಮೂರ್ತಿಯ ಶಿಲ್ಪಕಲೆಯನ್ನು ಕೆತ್ತಿದಂಥ ಅರುಣ್ ಯೋಗಿರಾಜರು ಕೂಡ ಈ ಒಂದು ಶೋಭಾಯಾತ್ರೆಗೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ಕಲಬುರಗಿಯ ಜಿಲ್ಲೆಯ ಮಠಾಧೀಶರು, ಗಣ್ಯರು ಹಾಗೂ ವಿಶೇಷವಾಗಿ ಅರುಣ್ ಯೋಗಿರಾಜ್ ಅವರು ಮತ್ತು ಧನಂಜಯಗಿರಿ ನಾಗಸಾಧುಗಳಿಗೆ ಈ ಒಂದು ಕಲಬುರಗಿಗೆ ಬಂದಂಥ ಸಮಯದಲ್ಲಿ ಶೋಭಾಯಾತ್ರೆಯಲ್ಲಿ ಈ ಒಂದು ಅಲ್ಪ ಒಂದು ಬೆಳ್ಳಿ ಕಿರೀಟವನ್ನು ಈ ರಾಮನವಮಿ ಉತ್ಸವ ವತಿಯಿಂದ ಕೊಡಲಾಗುತ್ತಿದೆ. ಹಾಗೂ ಏನಪ್ಪ ರಸ್ತೆ ಉದ್ದಕ್ಕೂ ಕೂಡ ಪ್ರತಿ ವರ್ಷದಂತೆ ಅನ್ನದಾಸೋಹ, ತಂಪು ಪಾನೀಯಗಳು ಎಲ್ಲವೂ ಕೂಡ ಆಯೋಜನೆ ಮಾಡಲಾಗುತ್ತಿದೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀನಿ. ಸುದ್ದಿಗೋಷ್ಠಿಯಲ್ಲಿ ದೀಪಕ್ ಬಲ್ದವಾ, ಶ್ರೀಧರ್ ಸಲ್ಗರ್ ಸೇರಿದಂತೆ ಅನೇಕರು ಹಾಜರಿದ್ದರು.